ಅಧ್ಯಕ್ಷರೇ, ತಾವು ತಂದಿರೋ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ, ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವ್ರದ್ದು ಸುದ್ದಿ ನಿಧಾನ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು. ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕಂದರೆ ಒಂದು 15 ದಿನ 20 ದಿನ ಹಿಂದೆ ನಂತಾವು ಬಂದು ಅವ್ರು ಹೆಂಗೆ ನಂತಾವು ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ದು ಹಾಲು 4 ಬಾರಿ ಅವ್ರು MLA ಆಗಿದ್ದರು. 4 ಬಾರಿ MLA ಆದ್ರೂ ಅವ್ರಿಗೆ ಒಂಥರ ಏನು ಅಂತರ ಅನಿಸಿಲ್ಲ. ನಾನು 4 ಬಾರಿ MLA ಅಂತ ಕ್ಷೇತ್ರದ ಕೆಲಸಕ್ಕೆ ನಮ್ಮ ತಾವು ಅರ್ಜಿಗಳು ಹೆಂಗೆ ತರೋದಂದರೆ ಒಂಥರ ಬಗ್ಗೆ, ಸರ್ ನಾನು ಈ ಕ್ಷೇತ್ರದ ಕೆಲಸ ಇದ್ದೆ, ದಯಮಾಡಿ ಮಾಡಿಕೊಡಿ ಅಂತ. ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ, ಸರ್ ತಾವು 4 ಬಾರಿ MLA ಆಗಿದ್ದೀರಾ, ನನಗಿಂತ ಸೀನಿಯರ್ ತಾವು 94 ತಾವು ಗೆದ್ದಿರೋದು, ಭಾಳ ಸೀನಿಯರ್ ಆಗಿದ್ದೀರಾ, ಸ್ವಲ್ಪ ಏನಿರುತ್ತೆ ಕೆಲಸ ಮಾಡ್ಕೊಡ್ತೀವಿ. ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ. ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೀನಿಯರ್ ಆಗಿ 4 ಬಾರಿ MLA ಆಗಿ 1 ಬಾರಿ MLA ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ. ಹಿಂಗೆ ಕೆಲಸ ಮಾಡಿಲ್ಲ, ಹಂಗೆ ಕೆಲಸ ಮಾಡಿಲ್ಲ, ಇಂಥ ಮಾಡಿಕೊಡ್ರಿ ಅಂತ. ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ. ಯಾವತ್ತಿದ್ರೂ ತಲೆ ಬಗ್ಸಿ ಸರ್ ನನ್ನ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಕೇಳ್ಕೊಳ್ತಾ ಇದ್ರು. ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ. ನಮಗೆಲ್ಲ ಭಾಳಷ್ಟು ನೋವು ತಂದಿದೆ. ನಾವು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ದೀವಿ ಕ್ಷೇತ್ರಕ್ಕೆ. ಈ ಚುನಾವಣೆಯಲ್ಲಿ ಆ ಜನಸಾಗರ ನೋಡಿದ್ರೆ ನಮಗೊಂಥರ ಆಶ್ಚರ್ಯ ಆಯಿತು. ಅಷ್ಟು ಜನ ಪ್ರೀತಿಯನ್ನು ಅವ್ರು ಗೆಲ್ಲಿಸಿದ್ರು. ಅಲ್ಲೇ ನಮ್ಗೆ ಕಾಣ್ತು ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು. ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ. ಇಷ್ಟೇ ನನ್ನ ಭಗವಂತಂತವ ಇವತ್ತೆಲ್ಲ ನಾವು ಎಲ್ಲ ಹೋಗಲೇಬೇಕು, ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗಲ್ಲ. ಚಿಕ್ಕ ವಯಸ್ಸು ಅವ್ರದ್ದು, 67 ವರ್ಷ ಅಂದರೆ ದೊಡ್ಡ ವಯಸ್ಸೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ. ಇಷ್ಟೇ ನಾನು ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಕ್ಷೇತ್ರೀಯ ಮತದಾರನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ.